ಸುದ್ದಿವಾಹಿನಿಯಾದ TV46 ಫಲಶ್ರುತಿ. ಕೆಲವು ದಿನಗಳ ಹಿಂದೆ ಅರಳಿ ಸುತ್ತಮುತ್ತ ರಸ್ತೆ ಬದಿಯ ಎಲ್ಲಂದರಲ್ಲಿ ಬಿಸಾಕಲಾಗಿದ್ದ ಚಾಕ್ಲೇಟ್ ಜಿಲ್ಲೆಯಲ್ಲಿ ಸಂಶಯ ಸೃಷ್ಟಿಸಿತ್ತು. ಇದೀಗ ಚಾಕ್ಲೇಟ್ ಕಂಪನಿಯ ಮಾಲೀಕರೇ ಚಾಕ್ಲೇಟ್ ಎಲ್ಲವೂ ನಮ್ಮದೇ, ಆದರೆ ಇವುಗಳನ್ನು ಬಿಸಾಡಿದ್ದು ಯಾರು ಎಂಬುದರ ಬಗ್ಗೆ ತನಿಖೆಗೆ ಆಗ್ರಹಿಸುವುದಾಗಿ ಕಂಪನಿಯ ಏಜೆನ್ಸಿಯವರು ತಿಳಿಸಿದ್ದಾರೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಅರಳಿ ಪಟ್ಟಣದ ಮಲ್ಸಾವರ, ಸಕಲೇಶಪುರ ಹಾಗೂ ಉದಯವರ ರಸ್ತೆಯ ವಿವಿಧ ಸ್ಥಳಗಳಲ್ಲಿ ಬಿಸಾಡುತ್ತಿದ್ದ ವಿವಿಧ ಬಗೆಯ ಚಾಕ್ಲೇಟ್ಗಳು ರಸ್ತೆಯಲ್ಲಿ ತಿರುಗಾಡುತ್ತಿದ್ದ ತೋಟದ ಕೂಲಿ ಕಾರ್ಮಿಕರಿಗೆ ಸಿಕ್ಕಿದ್ದು ಸಂಶಯ ಸೃಷ್ಟಿಯಾಗಿ ವಿಷಯ ಹೊರಬಿಡುತ್ತಿದ್ದಂತೆ ಸಾರ್ವಜನಿಕ ವಲಯದಲ್ಲಿಯೂ ಸಹ ಹೆಚ್ಚಿನ ಆತಂಕ ಮೂಡಿತ್ತು. ಈ ಬಗ್ಗೆ ಸುದ್ದಿ ಮಾಧ್ಯಮಗಳಲ್ಲಿ ವ್ಯಾಪಕ ಪ್ರಸಾರವಾಗುತ್ತಿದ್ದಂತೆ ಎಚ್ಚೆತ್ತ ಚಾಕ್ಲೇಟ್ ಕಂಪನಿಯ ಸಿಬ್ಬಂದಿ ವರ್ಗದವರು ಸ್ಥಳಕ್ಕೆ ಆಗಮಿಸಿ ಖುದ್ದು ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ವಿವಿಧ ಸ್ಥಳಗಳಲ್ಲಿ ದೊರೆತಿರುವ ಎಲ್ಲ ಚಾಕ್ಲೇಟ್ ಹಾಗೂ ಚಾಕ್ಲೇಟ್ ಹೊದಿಕೆಯನ್ನು ಪರಿಶೀಲಿಸಿ ಎಲ್ಲವೂ ನಮ್ಮ ಬ್ರ್ಯಾಂಡ್ ಚಾಕ್ಲೇಟ್ಗಳೇ, ಆದರೆ ಬಿಸಾಡಲು ಮೂಲ ಕಾರಣವೇನೆಂದು ಗೊತ್ತಿಲ್ಲ ಎಂದು ಅನುಮಾನ ವ್ಯಕ್ತಪಡಿಸುತ್ತಾ ಮಾತನಾಡಿದ ಅವರು, ಕಳೆದೆರಡು ದಿನಗಳಿಂದ ಮಾಧ್ಯಮಗಳಲ್ಲಿ ವರದಿಯಾದ ಚಾಕ್ಲೇಟ್ಗಳನ್ನು ರಸ್ತೆ ಬದಿಯಲ್ಲಿ ಬಿಸಾಡಿರುವುದು ದೃಢವಾದದ್ದು. ಅವುಗಳೆಲ್ಲವೂ ನಮ್ಮ ಡೋಬಿ ಕಂಪನಿಯದಾಗಿದೆ. ಈ ನಮ್ಮ ಡೋಬಿ ಕಂಪನಿಯು ಚಾಕ್ಲೇಟ್ ಉತ್ಪನ್ನಗಳು ದೇಶ ವಿದೇಶಗಳಲ್ಲಿ ಹೆಚ್ಚೆಚ್ಚು ಮಾರಾಟವಾಗುತ್ತಿದ್ದು, ಇದೀಗ ನಮ್ಮ ಜಿಲ್ಲೆಯಲ್ಲೂ ಸಹ ಉತ್ತಮ ಮಾರುಕಟ್ಟೆ ದೊರೆತಿದೆ. ಆದರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು, ಕಳೆದ 5-6 ತಿಂಗಳುಗಳಿಂದ ನಮ್ಮ ಹಾಸನ ಸೇರಿದಂತೆ ಚಿಕ್ಕಮಗಳೂರು, ಮೈಸೂರು, ಮಡಿಕೇರಿ ಹಾಗೂ ಇನ್ನಿತರ ಜಿಲ್ಲೆಗಳಿಗೆ ನಾನು ಕಂಪನಿಯ ಮಾರ್ಕೆಟಿಂಗ್ ವ್ಯವಸ್ಥೆಯಲ್ಲಿ ಉತ್ತಮ ಫಲಿತಾಂಶ ನೀಡಿದ್ದು ನನಗೆ ತಿಳಿದಿರುವಂತೆ ಎಲ್ಲಿಯೂ ಬಿಸಾಡದೆ ಅರಳಿಯಲ್ಲಿ ಮಾತ್ರ ಬಿಸಾಡಿ ಸಿಕ್ಕಿರುವುದು ಗಮನಿಸಿದರೆ ನನ್ನ ಬೆಳವಣಿಗೆಯನ್ನು ಹಾಗೂ ಚಾಕ್ಲೇಟ್ನ ಮಾರುಕಟ್ಟೆಯ ಉತ್ತಮ ಫಲಿತಾಂಶವನ್ನು ಸಹಿಸದೆ ನನ್ನನ್ನು ವೈಯಕ್ತಿಕವಾಗಿ ಕುಂಠಿತಗೊಳಿಸಲು ಹುನ್ನಾರ ನಡೆಸುತ್ತಿರಬಹುದು ಎಂದೆನಿಸುತ್ತದೆ. ಯಾಕೆಂದರೆ ಇಲ್ಲಿ ಬಹುಮುಖ್ಯವಾಗಿ ನಾನು ಮೂಲತಃ ಇದೇ ಅರಳಿ ಗ್ರಾಮದವನು. ಯಾವುದಕ್ಕೂ ತನಿಖೆಯಲ್ಲಿ ತಿಳಿದು ಬರಲಿದೆ, ಕಾದು ನೋಡೋಣ ಎಂದರು. ಒಳ್ಳೆ ರೆಸ್ಪಾನ್ಸ್ ಇದೆ ಚಾಕ್ಲೇಟ್. ಇಲ್ಲೆಲ್ಲ ಆಲ್ರೆಡಿ ಹಾಸನ್ ಡಿಸ್ಟ್ರಿಕ್ಟ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಇದ್ದಾರೆ. ಅಲ್ಲಿ ಕಡೆಯಿಂದ ಎಲ್ಲರಿಗೆ ಸಪ್ಲೈ ಆಗ್ತದೆ, ಹೋಲ್ಸೇಲ್ ಸಪ್ಲೈ ಆಗ್ತದೆ, ಎಲ್ಲ ಕಡೆ ಸಪ್ಲೈ ಆಗ್ತದೆ. ಅದು ಒಂದು ನ್ಯೂಸ್ ಬಂತು, ಅದೇನು ತುಂಬಾ ಕಡೆ ಚಾಕ್ಲೇಟ್ಸ್ ನ ಇದ್ ಮಾಡ್ತಾವ್ರೆ ಅಂತ, ಎಸಿದವ್ರೆ, ಇಲ್ಲಿ ತುಂಬಾ ಪ್ಯಾಕೆಟ್ಸ್ ಗಳೆಲ್ಲ ಇದಾಗಿದೆ ಅಂತ. ಆಕ್ಚುಲಿ ಇದು ಏನೂ ಇಲ್ಲ. ನಮ್ಮ ಕಡೆಯಿಂದ ನಮ್ಮ ಹತ್ರ ಸರ್ಟಿಫಿಕೇಶನ್ಸ್ ಎಲ್ಲ ಇದೆ, ನಮ್ಮ ಹತ್ರ ಪ್ರಾಡಕ್ಟ್ ಸರ್ಟಿಫಿಕೇಶನ್ಸ್ ಇದೆ, ನಮ್ಮ ಹತ್ರ ಎಲ್ಲ ಇದಿದೆ. ಪ್ಲಸ್ ನಮ್ಗೆ ಜಸ್ಟ್ ನಾನು ಆಸ್ ಏನಕ್ಕೆ ಬಂದ ಕಂಪ್ನಿ ಎಂಪ್ಲಾಯ್ ಏನಕ್ಕೆ ಬಂದೆ ಅಂದ್ರೆ ನಮ್ಮ ಚಾಕ್ಲೇಟ್ ಏನು ಪ್ರಾಬ್ಲಮ್ ಇಲ್ಲ. ಯಾರೋ ಹೆಸರು ಹಾಲ್ ಮಾಡಕ್ಕೆ ಎಸಿತಾವ್ರೆ, ಎಲ್ಲ ಹೆಸರು ಹಾಲ್ ಮಾಡಕ್ಕೆ ಎಸಿತಾವ್ರೆ. ಏನು ಇದೊಂದು ಬಾಕ್ಸ್ ಕೂಡ ನಮಗೆ ರೋಡಲ್ಲಿ ಸಿಕ್ಕಿದೆ, ಮೇಡಮಿಗೆ ಸಿಕ್ಕಿದೆ, ಅವರು ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಆಕ್ಚುಲಿ ಅನ್ಫಾರ್ಚುನೇಟ್ಲಿ ನಾನು ಇದೇ ಊರನು, ಸೊ ನನ್ನ ಸ್ವಂತ ಅವ್ರು ಬಂದ್ಬಿಟ್ಟು ಇದೆ. ಓಕೆ, ಸೊ ಅದಕ್ಕೆ ಈಗ ನಾನು ಕಂಪ್ನಿ ಎಂಪ್ಲಾಯ್ ಅಲ್ವಾ, ಸೊ ನನಗೆ ಗೊತ್ತಿರುತ್ತೆ ಇಲ್ಲೆಲ್ಲಿ ಹೋಗ್ತದೆ ಅಂತ. ನಾವು ಮಾಡ್ತಾ ಇದೀವಿ, ನಾವು ಎಲ್ಲೆಲ್ಲಿ ಹೋಗಿದ್ದೆ, ಏನೇನು ಮಾಡಿದ್ದೇವೆ ಅಂತ ಅದು ಮಾಡ್ತಾ ಇದೀವಿ. ಪ್ಲಸ್ ಚಾಕ್ಲೇಟ್ ಬಗ್ಗೆ ಏನೂ ಡೌಟ್ ಇಲ್ಲ. ಚಾಕ್ಲೇಟ್ ಒನ್ ಆಫ್ ದ ಬೆಸ್ಟ್ ಚಾಕ್ಲೇಟ್ ಇರ್ಬೋದು. ನೀವು ಜಸ್ಟ್ ಒಂದು ಟೇಸ್ಟ್ ಬೇಕಾದ್ರೆ ಇದೇ ಬಿಜಿಯಲ್ಲಿ ಸಿಕ್ಕಿರೋ ನನ್ನ ಚಾಕ್ಲೇಟ್ ಟೇಸ್ಟ್ ಮಾಡಿ. ಓಕೆ, ಒಂದು ಟೇಸ್ಟ್ ಮಾಡಿ. ಈಗ ಸೊ ಒಂದು ಟೇಸ್ಟ್ ಮಾಡಿ ಹೇಳಿ. ನಾನು ಒಂದು ಟೇಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಚಾಕ್ಲೇಟ್ ಬಗ್ಗೆ ಏನೂ ಇದಿಲ್ಲ. ಜಸ್ಟ್ ಏನಂತ ಹೇಳ್ತೇನೆ ಅಂತ ಹೇಳಿದ್ರೆ, ಇದು ಬೇರೆ ಕಡೆ ಎಲ್ಲೂ ಆಗಿಲ್ಲ. ನಾನು ಆಕ್ಚುಲಿ ತುಂಬಾ ಡಿಸ್ಟ್ರಿಕ್ಟ್ಸ್ ನೋಡ್ಕೊಂತೀನಿ. ನಾನು ಚಿಕ್ಕಮಗಳೂರು, ಮಡಿಕೇರಿ, ಹಾಸನ್, ಮೈಸೂರ್ದು ನಾನು ಮ್ಯಾನೇಜ್ ಮಾಡೋದು. ಸೊ ಎಲ್ಲೂ ಈ ತರ ಚಾಕ್ಲೇಟ್ಸ್ ಇಲ್ಲಿ ಬಿದ್ದಿದೆ, ಈ ತರ ಆಗಿದೆ ಅಂತ ಎಲ್ಲೂ ಆಗಿಲ್ಲ. ಇದು ಏನಕ್ಕೆ ಆಗ್ತದೆ ಅಂತ ನಾವು ಇದು ಮಾಡ್ತಾ ಇದೀವಿ. ಜಸ್ಟ್ ಏನಂತ ಹೇಳಿದ್ರೆ ಇದು ಮಾಡ್ತಾ ಇದೀವಿ, ಏನೋ ನಾನು ಇದೇ ಊರವನು, ಮೇ ಬಿ ಇದೇ ನನ್ಗೋಸ್ಕರ ಏನಾದ್ರು ಮಾಡಿರ್ಬೋದು, ಇಲ್ಲ ಏನೋ ಒಂದು ಆಗಿದೆ, ಯಾವ ಷಡ್ಯಂತ್ರ ನಡೆದಿದ್ದಾರೆ. ಅಷ್ಟೇ, ಏನಿಲ್ಲ. ಇದು ಚಾಕ್ಲೇಟ್ಸ್ ತುಂಬಾ ಚೆನ್ನಾಗಿದೆ. ಓಕೆ, ಚಾಕ್ಲೇಟ್ಸ್ ಬಗ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ನನ್ನ ಸೀನಿಯರ್ ಮ್ಯಾನೇಜರ್ಸ್ಗಳಿಗೆ ಎಲ್ಲರಿಗೆ ನಾವು ಅಪ್ಡೇಟ್ ಮಾಡಿದ್ವಿ. ಕಂಪನಿ CEO ತನಕನೂ ಹೋಗಿದೆ. ಸೊ ಎಲ್ಲ ಬಾಸಸ್ ಎಲ್ಲ ನಮ್ಗೆ ಇದ್ದಾರೆ. ನಾವೇನಿದೆ ಅದು ನೋಡೋಣ. ಅದು NSL ಯಾರೋ ನೇಮ್ ಹಾಲ್ ಮಾಡೋಕ್ಕೋಸ್ಕರ ಸೇಲ್ಸ್ ಚೆನ್ನಾಗಿದೆ, ನಾನು ಎಲ್ಲ ಕಡೆ ಸೇಲ್ಸಿಗೆ ಹೋಗ್ತೀನಿ, ಸೇಲ್ಸ್ ಹಾಲ್ ಮಾಡೋಕ್ಕೆ ಯಾರೋ ಮಾಡ್ತಾ ಇರ್ಬೋದು. ಸೊ ನಮಗೆ ಆ್ಯಕ್ಚುಲಿ ಏನು ಇನ್ನೂ ಗೊತ್ತಿಲ್ಲ. ನಾವು ಇನ್ನೂ ಇದು ಮಾಡ್ತಾ ಇದೀವಿ, ನೋಡ್ತಾ ಇದೀವಿ ಯಾರು ಮಾಡ್ತಾರೆ ಅನ್ನೋದು ಗೊತ್ತಾಗಬೇಕು. ಮಾಡಿದ ತಕ್ಷಣ ನಾನು ನಿಮಗೆ ಅಪ್ಡೇಟ್ ಮಾಡ್ತೀವಿ. ಗಣೇಶ್, TV46 ಮಲೆನಾಡು ನ್ಯೂಸ್, ಅರಳಿ.